ಪ್ರಾಣಿಗಳಿಗೆ ಅಥವಾ ಮನೆಯಲ್ಲಿರೋ ಪ್ರಾಣಿಗಳಿಗೂ ಸಹ ಈ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಅಂದರೆ ಕೃತಕ ಗರ್ಭಧಾರಣೆ ಅಂತ ಹೇಳಿ ಸಿರಿಂಜಿಗಳಲ್ಲಿ ತುಂಬಿ ವೀರ್ಯನ ಟ್ರಾನ್ಸ್ಫರ್ ಮಾಡಿದವಾಗ ಗರ್ಭ ಕಟ್ಟುವ ಸಾಧ್ಯತೆ ಕಮ್ಮಿ. ಅಂದರೆ ಮತ್ತೆ ಎಷ್ಟೋ ಪ್ರಾಣಿಗಳಲ್ಲಿ ಅಂಡಾಣು ಬಿಡುಗಡೆ ಆಗಲಿಕ್ಕೆ ಗಂಡಿನ ಸಾಮೀಪ್ಯವಾದರೂ ಇರಬೇಕು, ಅದ್ರ ಕಣ್ಣೆದುರುಗಡೆ ಗಂಡು ಸುಳಿತಾ ಇರಬೇಕು. 3ರಲ್ಲಿ 1 ಹೆಣ್ಣು ಮಾತ್ರ ಗಂಡಿನ ಜೊತೆಗಿನ ದೈಹಿಕ ಸಮಾಗಮದಲ್ಲಿ ತುರಿಯ ಅವಸ್ಥೆಯನ್ನು ಅನುಭವಿಸ್ತಾಳೆ. ಹಾಯ್, ನಾನು ಅನುಪಮಾ. ಮತ್ತೊಂದು ಆಪ್ತ ವಿಷಯನ ನಿಮ್ಮ ಜೊತೆ ಹಂಚ್ಕೊಳ್ಬೇಕು. ಅದು ಸಂತಾನೋತ್ಪತ್ತಿಗೆ ಸಂಬಂಧಪಟ್ಟಿದ್ದು. ಗಂಡು ಹೆಣ್ಣು ಸಮಾಗಮ ಏನು ಎತ್ತ ಅದನ್ನೆಲ್ಲ ಹೇಳ್ಕೊಡ್ಬೇಕಾಗಿಲ್ಲ. ಅದು ತುಂಬ ಸಹಜವಾಗಿ ನಾವು ನಡೆಯೋದನ್ನು ಮಾತಾಡೋದನ್ನು ಕಲ್ತಂಗೆ ಸುತ್ತಮುತ್ತ ನೋಡಿ ಕೇಳಿ ಹೇಳಿ ಅದು ಬಂದುಬಿಡುತ್ತೆ. ಆದರೆ ಅದರ ಜೊತೆಗೆ ಸಂಬಂಧಪಟ್ಟ ಕೆಲವು ತುಂಬ ಮುಖ್ಯವಾದ ವಿಷಯಗಳಿರ್ತವೆ. ಇದು ಸಾಧಾರಣವಾಗಿ ನಮ್ಮ ಗಮನ ಈ ಕಡೆ ಹರಿದಿರಲ್ಲ. ಅದರಲ್ಲೂ ಹೆಣ್ಣು ಮತ್ತು ಸಂತಾನೋತ್ಪತ್ತಿ ಅಥವಾ ಹೆಣ್ಣು ಮತ್ತು ಲೈಂಗಿಕ ಕ್ರಿಯೆ ಏನಿದೆಯೋ ಅದಕ್ಕೆ ಸಂಬಂಧಪಟ್ಟಿರುವ ಒಂದು ತುಂಬ ಮುಖ್ಯವಾಗಿರುವ, ಆದರೆ ನಾವು ಸಾಧಾರಣ ಗಮನಿಸದೇ ಇರುವಂತಹ ಆದರೆ ಸೂಕ್ಷ್ಮವಾಗಿರುವ ಒಂದು ವಿಚಾರ ಇದೆ. ಅದನ್ನು ನಾನು ಇವಾಗ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ನಾವು ನೋಡ್ತಾ ಬಂದಂಗೆ ವಿಕಾಸವಾದದಲ್ಲಿ ಮನುಷ್ಯರು ತುಂಬ ಮೇಲಿದ್ದೀವಿ ಅಂತ ನಾವು ತಿಳ್ಕೊಂಬಿಟ್ಟಿದ್ದೀವಿ. ಇದು ನಾವು ಅಂದ್ಕೊಂಡಿರೋದಷ್ಟೇ. ಪ್ರತಿಯೊಂದು ಪ್ರಾಣಿ ಪಕ್ಷಿ ಕ್ರಿಮಿ ಕೀಟ ಹುಳವೂ ಸಹ ವಿಕಾಸದಲ್ಲಿ ತಾವು ತಮ್ಮ ಸ್ಥಾನದಲ್ಲಿದ್ದೀವಿ ಅಂತ ಎಲ್ಲರೂ ತುಂಬ ಆತ್ಮವಿಶ್ವಾಸದಿಂದ ಇದ್ದಾವೆ. ಪ್ರತಿಯೊಂದು ಜೀವಿಯೂ ಸಹ ಈ ವಿಕಾಸದ ಬಹುತೇಕ ಮನುಷ್ಯರಿಗಿಂತ ತಳಹಂತದ ಜೀವಿಗಳಲ್ಲಿ, ಹೆಚ್ಚಿನ ಜೀವಿಗಳಲ್ಲಿ ಈ ಸಂತಾನೋತ್ಪತ್ತಿಗೆ ಸಂಬಂಧಿಸಿದ ಒಂದು ಗಂಡು ಹೆಣ್ಣಿನ ಸಮಾಗಮಕ್ಕೆ ಸಂಬಂಧಿಸಿದ ಒಂದು ಮುಖ್ಯ ವಿಚಾರ ಏನಪ್ಪ ಅಂತಂದರೆ, ಅಲ್ಲೆಲ್ಲ ಗಂಡು ಹೆಣ್ಣಿನ ಕೂಡಾಟದ ಸಮಯದಲ್ಲಿ ಹೆಣ್ಣು ಜೀವಿ ಇದೆಯಲ್ಲ ಅದು ಆರ್ಗ್ಯಾಸಮ್ ಅಂತ ಹೇಳ್ತಾರೆ, ಅಥವಾ ತುರಿಯ ಅವಸ್ಥೆ ತಲುಪೋದು ಅಂತ ನಾವೇನು ಹೇಳ್ತೀವೋ. ಅಂದರೆ ಆರ್ಗ್ಯಾಸಮ್ ಅಂದರೆ ಅದೊಂದು ಜೆನೈಟಲ್ ಸ್ಟಿಮ್ಯುಲೇಷನ್, ಅಂದರೆ ಗುಪ್ತಾಂಗಗಳ ಪ್ರಚೋದನೆಯಿಂದ ಸಂಭವಿಸುವ ಒಂದು ನ್ಯೂರೋ ಎಂಡೋಕ್ರೈನಲ್ ರಿಫ್ಲೆಕ್ಸ್. ಆ ಆರ್ಗ್ಯಾಸಮ್ ಅನ್ನುವಂಥದ್ದು ಮನುಷ್ಯರಲ್ಲದೆ ಬೇರೆ ಜೀವಿಗಳಲ್ಲಿ ಅದಕ್ಕೆ ಒಂದು ರೀಪ್ರೊಡಕ್ಟಿವ್ ಫಂಕ್ಷನ್ ಇದೆ. ಅಂದರೆ ಉಳಿದ ಜೀವಿಗಳ ಹೆಣ್ಣುಗಳಲ್ಲಿ ಆರ್ಗ್ಯಾಸಮ್ ಏನು ಸಂಭವಿಸುತ್ತೋ ಅಥವಾ ತುರೀಯಾವಸ್ಥೆ ಅದನ್ನು ಏನು ಸಮಾಗಮದಲ್ಲಿ ತಲುಪ್ತಾವೋ ಅದಕ್ಕೂ ಮತ್ತು ಸಂತಾನೋತ್ಪತ್ತಿಗೂ ಸಂಬಂಧ ಇದೆ. ಅಂದರೆ ಅರ್ಥ ಆಗೋ ಹಾಗೆ ಹೇಳಬೇಕು ಅಂತಂದರೆ, ಗಂಡು ಮತ್ತು ಹೆಣ್ಣು ಪ್ರಾಣಿಗಳಲ್ಲಿ ನೀವು ಉದಾಹರಣೆ ಬೆಕ್ಕಂತ ಬೇಕಾದ್ರೆ ಇಟ್ಕೊಳ್ಬೋದು, ನಾಯಿ ಅಂತ ಇಟ್ಕೊಳ್ಬೋದು. ಅವುಗಳಿಗೆ ಈಸ್ಟ್ರಸ್ ಸೈಕಲ್ ಬಂದು ಅವುಗಳ ಅಂಡಾಶಯದಲ್ಲಿ ಅಂಡಾಣು ಸಿದ್ಧವಾಗಿರುತ್ತೆ. ಯಾವಾಗ ಗಂಡು ಮತ್ತು ಹೆಣ್ಣು ಜೀವಿ ಕೂಡಾಟ ನಡೆಸ್ತಾವೋ ಆವಾಗ ಅದರ ಯೋನಿ ಅಥವಾ ಕ್ಲೋಯಕದ ಸ್ಟಿಮ್ಯುಲೇಷನ್ ಆಗಿ, ಅದು ಶಿಶ್ನದಿಂದ ಇಂಟ್ರಾಮಿಟೆಂಟ್ ಆರ್ಗನಿಂದ ಸ್ಟಿಮ್ಯುಲೇಷನ್ ಆದವಾಗ ಅಂಡಾಣು ಬಿಡುಗಡೆ ಆಗುತ್ತೆ. ನಾವು ಬೆಕ್ಕುಗಳಲ್ಲಿ ಅಥವಾ ಉಳಿದ ಜೀವಿಗಳಲ್ಲಿ ನಾವು ನೋಡಿರ್ಬೋದು, ಈ ಸ್ಟಿಮ್ಯುಲೇಷನ್ ಮಾಡಬೇಕು ಹೆಣ್ಣಿನಲ್ಲಿ ಅಂತಲೇ ಎಷ್ಟೋ ಪ್ರಾಣಿಗಳ ಗಂಡು ಪ್ರಾಣಿಗಳ ಶಿಶ್ನದ ತುದಿಯಲ್ಲಿ ಅಥವಾ ಶಿಶ್ನದ ಮೇಲೆ ಟ್ಯೂಬರ್ಕಲ್ಸ್ ಇರ್ತವೆ, ಅಥವಾ ಆ ಶಿಶ್ನದ ತುದಿ ಇದೆಯಲ್ಲ ಅದು ಕೊಕ್ಕೆ ಥರ ಇರುತ್ತೆ. ಅಂದರೆ ಅದು ಹೆಣ್ಣಿನ ದೇಹದೊಳಗೆ ಅಥವಾ ಯೋನಿ ಒಳಗೆ ಪ್ರವೇಶ ಮಾಡಿ ಹೊರಗೆ ಬರುವ ಕ್ರಿಯೆ ಇದೆಯಲ್ಲ ಅದು ಆ ಇಡೀ ಯೋನಿಯನ್ನು ಸವರ್ಕೊಂಡು ಕೀರಬೇಕು. ಅಂದರೆ ಅದು ಸ್ವಲ್ಪ ಪೇಯ್ನ್ಫುಲ್ ಆದ್ರೂ ಸಹ ಅದೊಂದು ಕೀರುವಂಥ ಕ್ರಿಯೆನಾರು ಆಗಬೇಕು. ಆ ಸ್ಟಿಮ್ಯುಲೇಷನಿಂದ ಆ ಹೆಣ್ಣಿನ ಅಂಡಾಶಯದ ಅಂಡಾಣುಗಳು ಬಿಡುಗಡೆ ಆಗ್ತವೆ. ನನ್ನ ಫೇವರೇಟ್ ನಂದಿನಿ ಚೀಸ್. ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್. ಬೆಕ್ಕು ಹೆಣ್ಣು ಸಮಾಗಮದ ಕೊನೆಗೆ ವಯ ಅಂತ ಹೊರಲೋದು ಇದ್ರ ಸಲುವಾಗಿನೇ. ಯಾಕೆಂದರೆ ಅದರ ಗಂಡು ಬೆಕ್ಕಿನ ಶಿಶ್ನ ಇದೆಯಲ್ಲ ಅದು ಹೆಣ್ಣು ಬೆಕ್ಕಿನ ಯೋನಿಯನ್ನು ಕೆರ್ಕಂತ ಹೋಗುವಾಗ ಅದು ತುಂಬ ಪೇಯ್ನ್ಫುಲ್ಲಾಗಿರುತ್ತೆ ಮತ್ತು ಆ ಕ್ರಿಯೆಯಿಂದನೇ ಅಂಡಾಣು ಬಿಡುಗಡೆ ಆಗ್ತಾ ಇರುತ್ತೆ. ಅದಕ್ಕೇ ಬಹುತೇಕ ನಾವು ಪ್ರಾಣಿ ಸಂಗ್ರಹಾಲಯದಲ್ಲಿ ಝೂನಲ್ಲಿ ಇಟ್ಟಿರ್ತೀವಲ್ಲ ಪ್ರಾಣಿಗಳು, ಆ ಪ್ರಾಣಿಗಳಿಗೆ ಅಥವಾ ಮನೆಯಲ್ಲಿರೋ ಪ್ರಾಣಿಗಳಿಗೂ ಸಹ ಈ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಅಂದರೆ ಕೃತಕ ಗರ್ಭಧಾರಣೆ ಅಂತ ಹೇಳಿ ಸಿರಿಂಜಿಗಳಲ್ಲಿ ತುಂಬಿ ವೀರ್ಯನ ಟ್ರಾನ್ಸ್ಫರ್ ಮಾಡಿದವಾಗ ಗರ್ಭ ಕಟ್ಟುವ ಸಾಧ್ಯತೆ ಕಮ್ಮಿ. ಅದರಲ್ಲೂ
ಮೃಗಾಲಯದಲ್ಲಿರುವ ಹುಲಿ, ಸಿಂಹ ಮತ್ತು ಅದರಂಥ ಎಷ್ಟೋ ಪ್ರಾಣಿಗಳು ಎಷ್ಟು ಸಲ ಅವಕ್ಕೆ ಕೃತಕ ಗರ್ಭಧಾರಣೆ ಮಾಡಿದರೂ ಸಹ ಗರ್ಭನೇ ಕಟ್ಟಲ್ಲ. ಯಾಕೆ ಅಂತಂದರೆ ನಾವು ಹಾಕೋ ಸಿರಿಂಜನ್ನು ಹಾಕಿ ಹೊರಗಡೆ ತೆಗೆದವಾಗ ಅವುಗಳ ವೆಜೈನ ಸ್ಟಿಮ್ಯುಲೇಟ್ ಆಗಲ್ಲ. ಆದರೆ ಅದೇ ಒಂದು ಗಂಡು ಅಥವಾ ಗಂಡಿನ ಒಂದು ಇಂಟ್ರಾಮಿಟೆಂಟ್ ಅಂಗ ಹೆಣ್ಣಿನ ಯೋನಿಯನ್ನು ಪ್ರವೇಶ ಮಾಡಿ ಹೊರಗೆ ಬರುವಾಗ ಸ್ಟಿಮ್ಯುಲೇಷನ್ ಆಗಿರುತ್ತೆ. ಹಾಗಾಗಿ ಝೂನಲ್ಲಿರುವ ಪ್ರಾಣಿಗಳಿಗೆ ಕೃತಕ ಗರ್ಭಧಾರಣೆ ಮಾಡಿದವಾಗ ಗರ್ಭ ಕಟ್ಟೋದು, ಮರಿ ಹಾಕೋದು ಕಮ್ಮಿ. ಒಂದೊಂದೇ ಮರಿ ಹಾಕ್ತವೆ, ಎರಡೆರಡೇ ಮರಿ ಹಾಕ್ತವೆ. ಮರಿ ಹಾಕುವ ಸಂಖ್ಯೆಯೂ ಕಡಿಮೆ, ಗರ್ಭ ಕಟ್ಟುವ ಸಾಧ್ಯತೆಯೂ ಕಡಿಮೆ ಅಂತ ಹೇಳ್ಬೋದು. ಇದು ಪ್ರಾಣಿಗಳ ವಿಚಾರವನ್ನು ನಾವು ನೋಡ್ದಂಗಾಯಿತು. ಅಂದರೆ ಮತ್ತೆ ಎಷ್ಟೋ ಪ್ರಾಣಿಗಳಲ್ಲಿ ಅಂಡಾಣು ಬಿಡುಗಡೆ ಆಗಲಿಕ್ಕೆ ಗಂಡಿನ ಸಾಮೀಪ್ಯವಾದರೂ ಇರಬೇಕು. ಅದ್ರ ಕಣ್ಣೆದುರುಗಡೆ ಗಂಡು ಸುಳಿತಾ ಇರಬೇಕು. ಅಥವಾ ಗಂಡಿನಿಂದ ಬಿಡುಗಡೆ ಆಗಿರುವ ಫೆರೋಮೋನ್ಸ್, ಅಂದರೆ ಲಿಂಗ ವಿಶಿಷ್ಟ ವಾಸನೆ ಅಂತ ನಾವೇನು ಹೇಳ್ತೀವಲ್ಲ, ಅಥವಾ ಪ್ರಭೇದ ವಿಶಿಷ್ಟ ವಾಸನೆಯನ್ನು ಬೀರುವ ರಾಸಾಯನಿಕ ಇದೆಯಲ್ಲ, ಅದಾದರೂ ಇದ್ರ ಸಂಪರ್ಕಕ್ಕೆ ಬರಬೇಕು. ಅದು ಬಂದರೆ ಮಾತ್ರ ಅಂಡಾಣು ಬಿಡುಗಡೆ ಆಗುವಂಥದ್ದು. ಇಲ್ದಿರ ಅಂಡಾಣು ಬಿಡುಗಡೆನೇ ಆಗದೇ ಇರೋದನ್ನು ನಾವು ಪ್ರಾಣಿಗಳಲ್ಲಿ ನಾವು ನೋಡ್ಬೋದು, ಇಂಟರ್ನಲ್ ಫರ್ಟಿಲೈಸೇಷನ್. ಆದರೆ ಮನುಷ್ಯ ಹೆಣ್ಣುಗಳಲ್ಲಿ ಏನಾಗಿದೆ? ಮನುಷ್ಯ ಹೆಣ್ಣುಗಳಲ್ಲಿ ಏನಾಗಿದೆ ಅಂತಂದರೆ, ಗಂಡಿನ ಸಂಪರ್ಕವೇ ಇಲ್ಲದೆ, ಗಂಡಿನ ಸಾಮೀಪ್ಯವೇ ಇಲ್ಲದೆ, ಅಥವಾ ಗಂಡಿನ ಜೊತೆಗಿನ ಸಮಾಗಮ, ನೋಟ ಏನೂ ಇಲ್ಲದೆ ಸಂಪೂರ್ಣವಾಗಿ ಹೆಣ್ಣು ದೇಹ, ಮನುಷ್ಯಳ ದೇಹದಲ್ಲಿ ತಾನೇ ತಾನಾಗಿ ಸ್ವತಂತ್ರವಾಗಿ ಅಂಡಾಣು ಲಿಬರೇಟ್ ಆಗುವಂಥ ಒಂದು ಸ್ವಾಯತ್ತ ವ್ಯವಸ್ಥೆ ಡೆವಲಪ್ ಆಗಿಬಿಟ್ಟಿದೆ. ಅಂದರೆ ಹೆಣ್ಣಿನ ಅಂಡಾಣುವಿನ ಬಿಡುಗಡೆಗೂ ಹೆಣ್ಣಿನ ತುರಿಯ ಅವಸ್ಥೆ ಅಥವಾ ಆರ್ಗ್ಯಾಸಮ್ಮಿಗೂ ಸಂಬಂಧನೇ ಇಲ್ಲ. ಅಂದರೆ ಹೆಣ್ಣಿಗೆ ಕೂಡಾಟ ಅನ್ನುವಂಥದ್ದು ಒಂದು ಭಾವುಕ ಸಂಬಂಧನ ಬೆಸ್ಕೊಳ್ಳೋಕೆ ಅಗತ್ಯ ಗಂಡಿನ ಜೊತೆಗೆ, ಅಥವಾ ಗಂಡಿನ ಜೊತೆಗೆ ನನ್ನ ಮಗುವಿನ ಅಪ್ಪ ಅನ್ನುವ ಒಂದು ಕುಟುಂಬ ಅನ್ನುವ ಯೋಚನೆ ಬರಲಿಕ್ಕೆ ಅದು ಅಗತ್ಯ, ಅಥವಾ ಮನರಂಜನೆಗಾಗಿ ಅಗತ್ಯ. ಬಿಟ್ಟರೆ ಹೆಣ್ಣಿನ ಆರ್ಗ್ಯಾಸಮ್ಮಿಗೆ ರೀಪ್ರೊಡಕ್ಟಿವ್ ಫಂಕ್ಷನ್ ತಪ್ಪು ಹೋಗ್ಬಿಟ್ಟಿದೆ. ಇದು ವಿಕಾಸವಾದದಲ್ಲಿ ಮೇಲೆ 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 ಬರ್ತಾ ಹೋದಂಗೆ ಮನುಷ್ಯ ಹೆಣ್ಣಿನಲ್ಲಿ ಆಗಿರುವಂತಹ ಬದಲಾವಣೆ. 13, 14, 12 ವರ್ಷಕ್ಕೆ ಮನುಷ್ಯ ಹೆಣ್ಣುಗಳು ಮುಟ್ಟಾಗಕ್ಕೆ ಶುರುವಾಗಿ ಅಂಡಾಣುವನ್ನು ಬಿಡುಗಡೆ ಮಾಡ್ತಾವಲ್ಲ, ಆ ಅಂಡಾಣು ಬಿಡುಗಡೆ ಆಗಲಿಕ್ಕೆ ಗಂಡಿನ ಸಮಾಗಮದ ಅಗತ್ಯವೇ ಇಲ್ಲ. ಸೊ ಹೆಣ್ಣಿನ ಆರ್ಗ್ಯಾಸಮ್ಗೂ ಹೆಣ್ಣಿನ ಅಂಡಾಣು ಬಿಡುಗಡೆಗೂ ಏನೂ ಸಂಬಂಧವೇ ಇಲ್ಲದಿರುವಂತಹ ಸಂಪೂರ್ಣ ಸ್ವತಂತ್ರವಾಗಿರುವ ಸ್ವಾಯತ್ತವಾಗಿರುವ ಒಂದು ವ್ಯವಸ್ಥೆ ಮನುಷ್ಯ ಹೆಣ್ಣಿನಲ್ಲಿ ಡೆವಲಪ್ ಆಗಿರೋದನ್ನು ನಾವು ನೋಡ್ಬೋದು. ಈ ಆಂತರಿಕ ನಿಯಂತ್ರಣ ಇದೆಯಲ್ಲ, ಅಂದರೆ ಅಂಡಾಣು ಬಿಡುಗಡೆ ಆಗುವ ಒಂದು ಆಂತರಿಕ ನಿಯಂತ್ರಣ, ಮತ್ತು ಮನುಷ್ಯರಲ್ಲಿ ಒಂದು ಜೈವಿಕ ಗಡಿಯಾರ ಇದೆ, ಇಂಟರ್ನಲ್ ಆಗಿ ಇರುವಂತಹ ಒಂದು ಆರ್ಗ್ಯಾನಿಕ್ ಕ್ಲಾಕ್, ಅದು ಬಯೋಲಾಜಿಕಲ್ ಕ್ಲಾಕ್. ಅದು ನಾವೇನು ಹೇಳದೆ ಬಿಡದೆ ನಾವೇನು ಆದೇಶ ಕೊಡೋದು ಬೇಕಾಗಿಲ್ಲ, ಅದು ತಾನಾಗಿ ಅಂಡಾಣು ತಯಾರಾಗುತ್ತೆ, ಗ್ರಾಫಿಯನ್ ಫಾಲಿ ಅದನ್ನೆಲ್ಲ ನಾವು ಮುಂಚೆ ನೋಡಿದ್ವಿ, ಅಂಡಾಣು ಬಿಡುಗಡೆ ಆಗುತ್ತೆ. ಸೊ ಈ ರೀತಿ ಜೈವಿಕ ಗಡಿಯಾರಕ್ಕೆ ನಿಷ್ಠವಾಗಿ, ಆದರೆ ಗಂಡಿನ ಸಾಮೀಪ್ಯವನ್ನು ಸಂಪೂರ್ಣ ನಿರ್ಲಕ್ಷಿಸಿ ಆಂತರಿಕವಾದ ಒಂದು ವ್ಯವಸ್ಥೆ ಮನುಷ್ಯ ಹೆಣ್ಣಿನಲ್ಲಿ ನಿರ್ಮಾಣ ಆಯ್ತಲ್ಲ, ಸಂಬಂಧನೇ ಇಲ್ದಂಗಾಯ್ತಲ್ಲ, ಇದು ಯಾಕೆ? ಇದನ್ನು ನಾವು ಗಮನಿಸಬೇಕು. ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್. ಇದರ ಕಾರಣಗಳು ಏನೇ ಇರಲಿ, ಆದರೆ ಈ ರೀತಿ ಆಗಿರೋದ್ರಿಂದ ಹೆಣ್ಣಿನ ದೇಹ ರಚನೆಯಲ್ಲಿ ಬದಲಾವಣೆ ಆಗಿದೆ. ಇದು ಯಾವ ಬದಲಾವಣೆ? ಹೆಣ್ಣಿನಲ್ಲಿ ನಾವು ಹೆಣ್ಣಿನ ದೇಹ ರಚನೆಯ ಭಾಗವನ್ನು ನೋಡುವಾಗ ಆವಾಗಲೇ ಕ್ಲೈಟೋರಿಸ್ ಅನ್ನುವ ಭಾಗವನ್ನು ನೋಡಿದ್ವಿ. ಅಂದರೆ ಗಂಡಿನ ಶಿಶ್ನ ಭಾಗಕ್ಕೆ ತತ್ಸಮಾನವಾಗಿ ಹೆಣ್ಣು ಜೀವಿಗಳಲ್ಲಿ ಅಥವಾ ಹೆಣ್ಣುಗಳಲ್ಲಿ ಮನುಷ್ಯರಲ್ಲೂ ಇರುವಂಥ ಒಂದು ಭಾಗ ಕ್ಲೈಟೋರಿಸ್. ಅದರಲ್ಲೂ ಸಹ ಉದ್ರೇಕಗೊಳ್ಳುವಂತಹ ಕಾರ್ಪೊರಾ ಸ್ಪಾಂಜಿಯೋಸಾ, ಕೆವರ್ನೋಸಾದ ಭಾಗಗಳು ಅದರಲ್ಲೂ ಸಹ ಇರುತ್ತೆ. ಆದರೆ ಈ ಉದ್ರೇಕಗೊಳ್ಳಕ್ಕೂ ಅಂಡಾಣು ಬಿಡುಗಡೆಗೂ ಸಂಬಂಧ ತಪ್ಪು ಹೋದ್ಮೇಲೆ ಏನಾಯಿತು ಅಂತಂದರೆ, ಹೆಣ್ಣು ಉದ್ರೇಕಗೊಳಿಸಬೇಕಾದಂತಹ ಈ ಕ್ಲೈಟೋರಿಸ್ ಅಂಗ ಅವಳ ಯೋನಿಯಿಂದ ಮೇಲೆ 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 ಚಲಿಸ್ಬಿಡ್ತು. ಹಾಗಾಗಿ ಸಮಾಗಮದ ಹೊತ್ತಿನಲ್ಲೂ ಅವಳ ಆರ್ಗ್ಯಾಸಮ್ಮಿಗೆ ಏನೂ ಬೆಲೆನೇ ಇಲ್ಲದೆ ಇರೋದ್ರಿಂದ 3ರಲ್ಲಿ 1 ಹೆಣ್ಣು ಮಾತ್ರ ಗಂಡಿನ ಜೊತೆಗಿನ ದೈಹಿಕ ಸಮಾಗಮದಲ್ಲಿ ತುರಿಯ ಅವಸ್ಥೆಯನ್ನು ಅನುಭವಿಸ್ತಾಳೆ. 3ನೇ 2 ಭಾಗ ಹೆಣ್ಣುಗಳು ಯಾವ ಅನುಭವವೂ ಇಲ್ಲದೆ
ತಾನೂ ತುರೀಯಾವಸ್ಥೆ ತಲುಪಿದನೇನೋ ಅನ್ನುವ ನಟನೆ ಮಾಡ್ತಾರೆ. 3ನೇ 1 ಭಾಗ ಹೆಣ್ಣು ಮಾತ್ರ ತುರೀಯಾವಸ್ಥೆಯನ್ನು ತಲುಪ್ತಾಳೆ. ಮತ್ತು ಆ ಹೆಣ್ಣು ಅನುಭವಿಸುವ ಆರ್ಗ್ಯಾಸಮ್ಮಿಗೂ ಅಂಡಾಣು ಬಿಡುಗಡೆಗೂ ಸಂಬಂಧನೇ ಇಲ್ಲದೆ ಇರೋದ್ರಿಂದ ನಾವಾಗಲೇ ಹೇಳ್ದಂಗೆ ಇದು ಕೇವಲ ಮನರಂಜನೆಯ ವಿಷಯವಾಗಿ ಅಥವಾ ಸಂಬಂಧವನ್ನು ಬೆಸೆಯುವ ವಿಷಯವಾಗಿದೆಯೇ ಹೊರತು ರಿಪ್ರೊಡಕ್ಷನ್ನಿಗೂ ಅದಕ್ಕೂ ಸಂಬಂಧನೇ ಇಲ್ಲ ಆಗೋಗಿದೆ. ಇದಕ್ಕೋ ಏನೋ ವಿಕಾಸ ಆಗ್ತಾ ಆಗ್ತಾ ಕ್ಲೈಟೋರಿಸ್ ಹೆಣ್ಣುಗಳಲ್ಲಿ ಮನುಷ್ಯ ಹೆಣ್ಣುಗಳಲ್ಲಿ ಯೋನಿಯಿಂದ ಕ್ಲೈಟೋರಿಸ್ ಮೇಲೆ 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 ಬಂದು ಗಂಡಿನ ಜನನಾಂಗದ ಜೊತೆ ಹೆಣ್ಣಿನ ಉದ್ರೇಕಗೊಳ್ಳುವ ಅಂಗ ಸಂಪರ್ಕಕ್ಕೆ ಬರುವ ಸಾಧ್ಯತೆ ತುಂಬನೇ ಕಡಿಮೆ ಆಗ್ತಾ ಬಂದಿದೆ ಅನ್ನೋದನ್ನು ನಾವು ನೋಡ್ಬೋದು. ಆದರೆ ಇದನ್ನು ನಾವು ಮನುಷ್ಯರು ಎಷ್ಟು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂದರೆ, ಸಿಗ್ಮಂಡ್ ಫ್ರಾಯ್ಡ್ ಬಗ್ಗೆ ನಮಗೆಲ್ಲ ತುಂಬ ಗೌರವ ಇದೆ, ಮಹಿಳೆಯರಿಗೆ ತುಂಬ ಗೌರವ ಇದೆ. ಅವರು ಏನೇನೋ ಸಾಕಷ್ಟು ಹೊಸ ಹೊಸ ವಿಚಾರಗಳನ್ನು ಈ ಜಗತ್ತಿಗೆ ತಿಳಿಸ್ಕೊಟ್ರು, ಅದೆಲ್ಲ ನಿಜವೇ. ಆದರೆ ಸಿಗ್ಮಂಡ್ ಫ್ರಾಯ್ಡ್ ಏನು ಹೇಳ್ತಾನೆ ಗೊತ್ತಾ, ಯಾವ ಹೆಣ್ಣು ಇಮೆಚ್ಯೂರೋ ಅಥವಾ ಯಾವ ಹೆಣ್ಣು ಪರಿಪೂರ್ಣ ಅಲ್ವೋ, ಯಾವ ಹೆಣ್ಣಿಗೆ ತಲೆ ಸರಿ ಇಲ್ವೋ, ಇಂಪರ್ಫೆಕ್ಟ್, ಇಮ್ಮೆಚ್ಯೂರ್ ಅಂಥ ಹೆಣ್ಣುಗಳು ತುರೀಯಾವಸ್ಥೆ ತಲುಪೋಕ್ಕೆ ಸಾಧ್ಯ ಇಲ್ಲ. ಮತ್ತು ಬಹುತೇಕ ಹೆಣ್ಣುಗಳಿಗೆ ಗಂಡಿನ ಮೇಲೆ ಒಂದು ಹಗೆ ಇರುತ್ತೆ, ಆಯಿತಾ. ಹಾಗಾಗಿ ಅದನ್ನು ಅವನು ದ್ವೇಷ ಅಂತ ಹೇಳ್ತಾನೆ. ಗಂಡಿನ ಮೇಲೆ ಅವರಿಗೊಂದು ಅಂಗ ಇದೆ, ಶಿಶ್ನದಂಥ ಅಂಗ ಇದೆ ಅಂತ ಹೆಣ್ಣುಗಳಿಗೆ ದ್ವೇಷ ಇರುತ್ತೆ. ಅದಕ್ಕೆ ಅವರಿಗೆ ತುರೀಯಾವಸ್ಥೆ ತಲುಪೋಕ್ಕೆ ಸಾಧ್ಯ ಆಗಲ್ಲ. ಆದರೆ ಯಾರು ನಿಜವಾಗಿ ಪಕ್ಕಾ ಹೆಣ್ಣೋ, ಮೆಚೂರ್ ಹೆಣ್ಣೋ, ಅವರಿಗಷ್ಟೇ ತುರೀಯಾವಸ್ಥೆ ತಲುಪೋಕ್ಕೆ ಸಾಧ್ಯ ಆಗುತ್ತೆ ಅಂತ ಇದಕ್ಕೆ ಬೇರೆಯೇ ಒಂದು ಥಿಯರಿ ಹುಟ್ಟಾಕ್ಬಿಟ್ಟ ಫ್ರಾಯ್ಡ್. ಆದರೆ ಇದು ಈ ಮೆಚುರಿಟಿಗೆ ಸಂಬಂಧಪಟ್ಟಿದ್ದು ಅಲ್ಲ ಅಥವಾ ಪರಿಪೂರ್ಣತೆಗೆ ಸಂಬಂಧಪಟ್ಟಿದ್ದು ಅಲ್ಲ. ಇದು ವಿಕಾಸವಾದದಲ್ಲಿ ಆರ್ಗ್ಯಾಸಮ್ ಮತ್ತು ಅಂಡಾಣು ಬಿಡುಗಡೆ ಇದು ಎರಡೂ ದೂರ ದೂರ ಸರಿದಿದ್ದರಿಂದ ಆರ್ಗ್ಯಾಸಮ್ಮಿಗೂ ಮತ್ತು ಹೆಣ್ಣಿನ ಸಂತಾನೋತ್ಪತ್ತಿಗೂ ಸಂಬಂಧನೇ ಇಲ್ಲದೆ ಇರೋದ್ರಿಂದ ಆಗಿರುವಂತಹ ಒಂದು ರಾಚನಿಕ ಬದಲಾವಣೆ ಮತ್ತು ಶರೀರ ಕ್ರಿಯೆಯ ಇಟ್ ಈಸ್ ಅನಟಾಮಿಕಲ್ ಆ್ಯಂಡ್ ಫಿಸಿಯಲಾಜಿಕಲ್ ಚೇಂಜ್ ಡ್ಯೂರಿಂಗ್ ಎವಲ್ಯೂಷನ್. ಇದನ್ನು ಸಿಗ್ಮಂಡ್ ಫ್ರಾಯ್ಡ್ ಅಂತ ಫ್ರಾಯ್ಡೂ ಸಹ ಇದನ್ನು ನಿರ್ಲಕ್ಷ್ಯ ಮಾಡಿದ್ದು ನಮಗೆ ಇವಾಗ ತುಂಬ ಆಶ್ಚರ್ಯ ಬರುತ್ತೆ. ಫ್ರಾಯ್ಡ್ ಹೇಳಿರುವ ಎಷ್ಟೋ ವಿಚಾರಗಳನ್ನು ಹಾಗಾಗಿನೇ ಸ್ತ್ರೀವಾದಿಗಳು ಕಂಟೆಸ್ಟ್ ಮಾಡಿದರು. ಮುಂಚೆನೂ ಸಹ ಅಷ್ಟೇ, ನಂತರನೂ ಸಹ ಅಷ್ಟೇ ಇದನ್ನು ಕಂಟೆಸ್ಟ್ ಮಾಡಿದರು. ಹಲವು ವಿಚಾರಗಳನ್ನು ಒಪ್ಪುತ್ತಾನೆ ಈ ಥರ ಒಪ್ಪಕ್ಕೆ ಸಾಧ್ಯ ಇಲ್ಲದೆ ಇರುವಂಥ ಕೆಲವು ವಿಚಾರಗಳಿದೆ ಅನ್ನೋದನ್ನು ಹೇಳಿದರು. ಅಂದರೆ ಮನುಷ್ಯ ಗಂಡಿಗೆ ಆರ್ಗ್ಯಾಸಮ್ ತುಂಬ ಅಗತ್ಯ. ಅವನ ವೀರ್ಯವನ್ನು ಹೆಣ್ಣು ದೇಹದೊಳಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಮನುಷ್ಯ ಗಂಡಿಗೆ ಆರ್ಗ್ಯಾಸಮ್ ತುಂಬ ಅಗತ್ಯ. ಆದರೆ ಮನುಷ್ಯ ಹೆಣ್ಣಿಗೆ ಸಂತಾನೋತ್ಪತ್ತಿಗೆ ಆರ್ಗ್ಯಾಸಮ್ ಅಗತ್ಯವೇ ಇಲ್ಲ. ಸೊ ಈ ವಿಚಾರ ಇದೆಯಲ್ಲ, ಇದು ನಮ್ಮನ್ನು ಬೇರೆ ಬೇರೆ ಎಷ್ಟು ವಿಚಾರಗಳ ಕಡೆಗೆ ಕೊಂಡೊಯ್ಯುತ್ತೆ ಅನ್ನೋದನ್ನು ನೀವು ಯೋಚನೆ ಮಾಡೋಕ್ಕೆ ಶುರು ಮಾಡಿದರೆ ನಿಮಗೆ ಗೊತ್ತಾಗುತ್ತೆ. ಗಂಡು ಹೆಣ್ಣುಗಳ ಮಧ್ಯದ ಹಲವಾರು ಬಿಕ್ಕಟ್ಟುಗಳಿಗೆ, ಶಂಕೆಗಳಿಗೆ, ನಿರೀಕ್ಷೆಗಳಿಗೆ, ಅಭದ್ರತೆಗಳಿಗೆ, ಸಂಶಯಗಳಿಗೆ ಅದು ಎಲ್ಲದಕ್ಕೂ ಕಾರಣ ಆಗಿರೋದು ಏನಪ್ಪ ಅಂತಂದರೆ ಈ ಒಂದು ವಿಚಾರ ಅಂತ ಅನಿಸುತ್ತೆ. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಇತ್ತೀಚಿನವರೆಗೆ ಹೆಣ್ಮಕ್ಳು ಈ ಬಗ್ಗೆ ಮಾತಾಡ್ತಾ ಇರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ನನ್ನ 33 ವರ್ಷದ ಜನರಲ್ ಪ್ರಾಕ್ಟೀಸಲ್ಲಿ ಅಥವಾ ಹಳ್ಳಿಯ ನನ್ನ ವೈದ್ಯಕೀಯ ಅನುಭವದಲ್ಲಿ ನಾನು ನೋಡೋದಾದ್ರೂ ಎಷ್ಟೋ ಹೆಣ್ಮಕ್ಳು ಮದುವೆಯಾಗಿ 15 ದಿವಸ ಆಗೋದ್ರಲ್ಲಿ, ಮದುವೆಯಾಗಿ ತಿಂಗಳಾಗೋದ್ರಲ್ಲಿ ಆಗಲೇ ಗಂಡನ ಹತ್ರ ಹೇಳಿ ಡಾಕ್ಟ್ರ್ ಹತ್ರ ಬರ್ತಾರೆ. ಡಾಕ್ಟ್ರೇ, ನನಗೇನು ಅನುಭವನೇ ಆಗ್ತಾ ಇಲ್ಲ, ನನಗೇನು ಲೈಂಗಿಕ ಅನುಭವನೇ ಆಗ್ತಾ ಇಲ್ಲ. ಸೊ ಇದನ್ನು ಹೇಳೋಕ್ಕೆ ಶುರು ಮಾಡಿದ್ದಾರೆ ಇವಾಗ ಹೆಣ್ಮಕ್ಳು. ಇದುವರೆಗೆ ಹೇಳ್ತಾ ಇರಲಿಲ್ಲ. ಮತ್ತು ಎಷ್ಟೋ ಜನ ನಾನೇನು ಹೇಳ್ತಿರಲಿಲ್ಲ, ಯಾಕೆಂದರೆ ನನ್ನ ಭಾಳ ಸಂಗಾತಿಗೆ ನೋವಾಗುತ್ತೆ, ನನಗೇನು ಅನುಭವನೇ ಆಗ್ತಿಲ್ಲ ಅಂದರೆ ಕೊನೆಗೆ ಅವ್ನು ನನ್ನ ಮೇಲೆ ಅನುಮಾನ ಪಡ್ತಾನೆ ಅಂತ ನಾನೇನು ಹೇಳ್ತಾನೆ ಇರಲಿಲ್ಲ, ಸುಮ್ಮನೆ ನಟಿಸ್ತಾ ಇದ್ದೆ ಅಷ್ಟೇ. ಆದರೆ ಈಗ ಹೇಳ್ತಿದ್ದೀನಿ ಅಂತ ಸಾಕಷ್ಟು ಹೆಣ್ಮಕ್ಳು ಇದನ್ನು ಹೇಳೋಕ್ಕೆ ಶುರು ಮಾಡಿದ್ದಾರೆ. ಸೊ ಗಂಡು ಹೆಣ್ಣುಗಳ ಮಧ್ಯದ ಸಂಬಂಧ ಯಾವ ಹಂತದಲ್ಲಿ ಹೇಗೆ ಮುಂದುವರಿಬೇಕು, ಅವರ ದೈಹಿಕ ಸಾಮೀಪ್ಯ ಮತ್ತು ಟ್ಯಾಕ್ಟೈಲ್ ಸೆನ್ಸೇಷನ್ನಿಗೆ ಅವರ ಮಧ್ಯದ ಸ್ಪರ್ಶ ಅದೆಲ್ಲ ಎಲ್ಲಿ ಹೇಗಿರಬೇಕು ಅನ್ನೋದನ್ನು ವಿಚಾರ ಮಾಡೋಕ್ಕೆ ಈ ಒಂದು ಸಂಗತಿ ಏನಿದೆಯಲ್ಲ ಇದು ನಮಗೆ ಆಹಾರವಾಗುತ್ತೆ ಅಥವಾ ಇದು ನಮ್ಮನ್ನು ಯೋಚನೆಗೆ ಹಚ್ಚುತ್ತೆ ಅಂತ ನಾನು ಭಾವಿಸಿದ್ದೀನಿ. ಈ ವಿಚಾರಕ್ಕೆ ಕೊನೆಯೂ ಇಲ್ಲ, ಮೊದಲು ಇಲ್ಲ. ಇದನ್ನು ನಾವು ಎಲ್ಲಿ ತನಕ ಬೇಕಾದ್ರೂ ಬೆಳೆಸ್ಬೋದು. ಈ ಒಂದು ತುಂಬ ಪ್ರಾಥಮಿಕವಾದ
ಒಂದು ಅಂಶವನ್ನು ಈ ಪ್ರಾಥಮಿಕ ತಿಳುವಳಿಕೆ, ಹೆಣ್ಣು ದೇಹದ ಬಗೆಗಿನ ತಿಳುವಳಿಕೆ. ಏಕೆಂದರೆ ಹೆಣ್ಣು ದೇಹವನ್ನು ನೋಡಿದವಾಗ ನಾವು ಈ ವಿಚಾರಗಳನ್ನು ಮಾತಾಡಬೇಕಾಗುತ್ತೆ. ಬರೀ ನಾವು ಸಂತಾನೋತ್ಪತ್ತಿಯಿಂದವಾಗ ಹೆಣ್ಣುಗಳಿರದೇ ಮಕ್ಕಳನ್ನು ಹುಟ್ಟಿಸೋಕ್ಕೆ, ಹೆಣ್ಣು ಗಂಡು ಸಮಾಗಮ ಆಗದೇ ಸಂತಾನೋತ್ಪತ್ತಿಗೆ ಅನ್ನುವಲ್ಲಿಗೆ ಇವತ್ತು ಮನುಷ್ಯ ಸಮಾಜ ಬಂದು ನಿಂತಿದೆ. ಆದರೆ ಇದು ಅಷ್ಟಕ್ಕೆ ಇಲ್ಲ. ಹೆಣ್ಣು ಜೀವಿ ತಯಾರಾಗಿರೋದು ಬರೀ ಮಕ್ಕಳನ್ನು ಹುಟ್ಟಿಸ್ಲಿಕ್ಕಷ್ಟೇ ಅಲ್ಲ. ಮನುಷ್ಯರು ವಿಕಾಸವಾದದಲ್ಲಿ ಮೇಲೆ ಬಂದಿರೋದ್ರಿಂದ ಹೆಣ್ಣಿನ ಬದುಕಿಗೆ ಸಂತಾನೋತ್ಪತ್ತಿಯ ಹೊರತಾದ ಬೇರೆ ಉದ್ದೇಶಗಳಿವೆ. ಹೆಣ್ಣು ಗಂಡುಗಳ ಮಧ್ಯದ ಸಂಬಂಧಕ್ಕೆ ಸಂತಾನೋತ್ಪತ್ತಿಯ ಹೊರತಾದ ಉದ್ದೇಶಗಳಿದೆ ಅನ್ನೋದನ್ನು ಈ ಒಂದು ವಿಚಾರದ ಮೂಲಕನೂ ನಾವು ಪ್ರವೇಶ ಮಾಡ್ಬೋದು. ಇಂಥ ಇನ್ನೂ ಹಲವಾರು ವಿಚಾರಗಳನ್ನು ನಾವು ಮುಂದೆ ಚರ್ಚೆ ಮಾಡ್ತಾ ಹೋಗೋಣ. ಅಡ್ಡಿಲ್ವಾ? ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.